ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸಿ.ಎಸ್. ಷಡಾಕ್ಷರಿರವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಎಂ.ಎ. ಆಸಿಫ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷ, ಸರ್ಕಾರಿ ನೌಕರ ಸಂಘ ಬಳ್ಳಾರಿ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ಈ ಸಲ 2025-29 ಸಾಲಿನ ರಾಜ್ಯಾಧ್ಯಕ್ಷ ಹಾಗೂ ಖಜಾಂಚಿ ಎಲೆಕ್ಷನ್ಗಳು ನಡೆದಿದ್ದು ಈ ದಿನ ನಮ್ಮ ಸಿ.ಎಸ್. ಷಡಾಕ್ಷರಿ ಸರ್ ಅವರು ಜಯಭೇರಿ ಆಗಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಜಿಲ್ಲೆಗಳ ಸಪೋರ್ಟ್ ಇತ್ತು. ಆಮೇಲೆ ಅವರು ಹಿಂದಿನ ಅವಧಿಯಲ್ಲಿ ಒಂದು 5 ವರ್ಷ ಅವಧಿಯಲ್ಲಿ ಏನು ಅವರು ಕೆಲಸ ಕಾರ್ಯಗಳು ಮಾಡಿದ ಆದೇಶಗಳು, ಹಾಗೆ NPS ಬಗ್ಗೆ ಆಗಲಿ, 7ನೇ ವೇತನ ಆಗಲಿ, ಹಾಗೆಯೇ ಈ ಕಟ್ಟಡ ಆಗಲಿ, ಈ ನಮ್ಮ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಕಟ್ಟಡ ಏನಿದೆ ಅದು ಆಗಲಿ, ಎಲ್ಲದನ್ನು ಅವರು ಅಚ್ಚುಕಟ್ಟಲ್ಲಿ ಮಾಡ್ಕೊಂಡ್ಬಂದರು. ಅದಕ್ಕೆ ಉತ್ತರ ಇವತ್ತು ಎಲ್ಲ ಸರ್ಕಾರಿ ನೌಕರು ಇವತ್ತು ಕೊಟ್ಟಿದ್ದಾರೆ ಉತ್ತರ ಅವರಿಗೆ. ಮುಂದಿನ ದಿನಗಳಲ್ಲಿ ಅವರು ಹೀಗೆ ಒಳ್ಳೆ ಕೆಲಸ ಮಾಡಲಿ ಅಂದ್ಬಿಟ್ಟು ನಮ್ಮ ಆಸೆ ಇದೆ. ಭಾಳಷ್ಟು NPS ಇದೆ, ಹಾಗೆಯೇ ಸೆಂಟ್ರಲ್ ಪೇ ಇದೆ ನಮ್ಮದು. ಹಾಗೆ ಕೆಲವೊಂದು ಬಳ್ಳಾರಿ ಕೆಲವೊಂದು ಜಿಲ್ಲೆಗಳು HR ಸರಿಗಿಲ್ಲ, ಅದನ್ನು ಸೆಟರೇಟ್ ಮಾಡ್ತಾರೆ ಅವರು. ಅದಾಯಿತು. ಮುಂದೆ ಭಾಳಷ್ಟು ಜ್ವಲಂತ ಪ್ರಾಬ್ಲಮ್ಗಳಿದಾವೆ. 371J ಆಯಿತು, ಈಗ ನಮ್ಮ ಹೈದರಾಬಾದ್ ಕರ್ನಾಟಕ ಇದು, ಆಮೇಲೆ NPS to OPS ಮೊದಲನೇ ಆದತ್ತೆ ಈಗ ಫಸ್ಟ್. ಆಮೇಲೆ ಎಲ್ಲ ಜಿಲ್ಲೆಗಳ ತಾಲೂಕುಗಳಲ್ಲಿ ಕಟ್ಟಡಗಳು ಇದನ್ನೆಲ್ಲ ಅವ್ರು ಇಟ್ಕೊಂಡಿದ್ದಾರೆ. ಹಾಗೆಯೇ ಇವತ್ತೇ ನಾನು ಏನು ಬಳ್ಳಾರಿ ಜಿಲ್ಲೆಯನ್ನು ಆರಿಸಿದ್ದೀನಿ. ನಾನೊಬ್ಬ ಮೈನಾರಿಟಿ ಅಂದ್ಬಿಟ್ಟೆ. ನಾನು 104 ವರ್ಷ ಹಿಸ್ಟ್ರಿ ಇದೆ. ಮೈನಾರಿಟಿ ಅಂತ ಆರಿಸಿಲ್ಲ, ಅಲ್ಲಿ ಹ್ಯುಮ್ಯಾನಿಟಿ ಬೇಸಲ್ಲಿ ಆರಿಸಿದ್ದಾರೆ. ಹಾಗೆಯೇ ನಾವೆಲ್ಲ ಮೈನಾರಿಟಿ ಎಲ್ಲ ಕ್ಯಾಸ್ಟ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಯಾಕಂದ್ರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಮುಂದಿನ ದಿನಗಳು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ನಾವು ಈ ದಿನ ನಾನು ಭರವಸೆ ಕೊಡ್ತೀನಿ. ನಾನು ಎಂ.ಎ. ಆಸಿಫ್ ಅಂತೇಳಿ ಬಳ್ಳಾರಿ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಬಳ್ಳಾರಿ ಜಿಲ್ಲಾಧ್ಯಕ್ಷ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ನಮಸ್ಕಾರ. ನಾನು ಬಳ್ಳಾರಿಯಿಂದ ಬಂದಿದ್ದೇನೆ. ಈ ಹಿಂದೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಸರ್ಕಾರಿ ನೌಕರರ ಸಂಘಕ್ಕೆ ಈ ದಿನ ನಡೆದಂಥ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಶ್ರೀ ಸಿ.ಎಸ್. ಷಡಾಕ್ಷರಿ ಅವರು 2ನೇ ಬಾರಿಗೆ ಆಯ್ಕೆಯಾಗಿರುತ್ತಾರೆ.
ಹಾಗೂ ಶ್ರೀ ವಿ ಶಿವರುದ್ರಯ್ಯನವರು ಖಜಾಂಚಿಯಾಗಿ ಆಯ್ಕೆಯಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇತಿಹಾಸದಲ್ಲಿ ನಮ್ಮ ಬಳ್ಳಾರಿ 20ಕ್ಕೆ 20 ಓಟ್ಗಳನ್ನ ನಾವು ಶ್ರೀಮಾನ್ ಶ್ರೀ CS ಷಡಕ್ಷರಿ ತಂಡದವರಿಗೆ ನೀಡಿ ಅವರಿಗೆ ಜಯಶೀಲರನ್ನಾಗಿ ಮಾಡಿದ್ದೇವೆ. ನಮ್ಮ ಮುಂದೆ ಬಹಳಷ್ಟು ಆಶೋತ್ತರಗಳಿವೆ. NPS ಇಂದ OPS ಆಗುವಂತಹ ಒಂದು ಕಾರ್ಯಕ್ರಮ, ಜೊತೆಗೆ ಆರೋಗ್ಯ ಸಂಜೀವಿನಿ ಎಲ್ಲ ನೌಕರರಿಗೆ ಮತ್ತು ನೌಕರ ಕುಟುಂಬದವರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ ನೀಡುವಂತಹ ಒಂದು ಯೋಜನೆ ಅದು ಆರಂಭ ಆಗಬೇಕಾಗಿದೆ. ಮತ್ತು 2026ನೇ ಸಾಲಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಲಭ್ಯವಾಗುವ ವೇತನ ಮತ್ತು ಭತ್ಯೆಗಳನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರರು ಸಹ ಪಡೆಯುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನು, ನಮ್ಮ ಹೋರಾಟಗಳನ್ನು ಮುಂದುವರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಶ್ರೀ CS ಷಡಕ್ಷರಿಯವರ ನೇತೃತ್ವದಲ್ಲಿ ಈ ಮುಂದಿನ 5 ವರ್ಷಗಳಲ್ಲಿಯೂ ಸಹ ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅನ್ನೋ ಭರವಸೆಯೊಂದಿಗೆ ನಮ್ಮ ಭರವಸೆಯ ನಾಯಕ ಶ್ರೀ CS ಷಡಕ್ಷರಿ ಅವರು. ಮಿಟ್ಕಲ್ ತಾಲೂಕು ಕಡೆಯಿಂದ ಬಂದಿರುತ್ತೇವೆ. ನಾನು ಸಂತೋಷ್ ಕುಮಾರ್ ನೀರೇಟಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ನಾರಾಯಣ ರೆಡ್ಡಿ ಪೊಲೀಸ್ ಪಾಟೀಲ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನನ್ನ ತಾಲೂಕಿನ ವಿವಿಧ ಪದಾಧಿಕಾರಿಗಳು ಹಾಗೂ ನನ್ನ ತಾಲೂಕಿನ ನೌಕರ ಬಂಧುಗಳು ಇಲ್ಲಿ ಬಂದಿರುತ್ತೇವೆ. 3 ದಿನಕ್ಕಿಂತ ಮೊದಲೇ ಇಲ್ಲಿ ಬಂದು ನಾವು ಮಾನ್ಯ ಷಡಕ್ಷರಿ ಸಾಹೇಬರ ವಿಜಯವನ್ನು ನೋಡಲೇಬೇಕೆಂದು ನಾವು ಇಲ್ಲಿ ಬಂದಿದ್ದೇವೆ. ಮಾನ್ಯರೇ, ಈ ಒಂದು ಷಡಕ್ಷರಿ ಸಾಹೇಬರ ಅಭೂತಪೂರ್ವ ಗೆಲುವಿಗೆ ಕಾರಣ ಅವರು ಮಾಡಿರುವಂಥ ಕಳೆದ 5 ವರ್ಷಗಳಲ್ಲಿ 25 ಆದೇಶಗಳು ಹಾಗೂ ಸರ್ಕಾರಿ ನೌಕರರಿಗೆ ಆ ಆದೇಶಗಳು ಹೇಳಬೇಕಪ್ಪ ಅಂದರೆ ಕ್ಯಾನ್ಸರ್ ಪೀಡಿತ ಸರ್ಕಾರಿ ನೌಕರರಿಗೆ 6 ತಿಂಗಳ, ಆಮೇಲೆ ಡಯಾಲಿಸಿಸ್ ಸಿಬ್ಬಂದಿ ಸರ್ಕಾರಿ ನೌಕರರು ಇದ್ದಾರೆ ಅವರಿಗೆ 6 ತಿಂಗಳ, ಹಾಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಹಾಗೂ ಮಹಿಳಾ ನೌಕರರಿಗೆ 6 ತಿಂಗಳ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ. ದೇಶದಲ್ಲಿ ಮೊಟ್ಟ ಮೊದಲನೆಯದು ಸರ್ಕಾರಿ ನೌಕರರ ದಿನಾಚರಣೆ ಯಾವುದಾದ್ರೂ ರಾಜ್ಯದಲ್ಲಿದ್ದರೆ ಅದು ನಮ್ಮ ಕರ್ನಾಟಕದಲ್ಲಿ ಏಪ್ರಿಲ್ 21ರಂದು ಹೇಳ ಬಯಸುತ್ತೇನೆ. ಮುಂದೆ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮುಂದಿನ ಅವರ ಉದ್ದೇಶ 2025ಕ್ಕೆ NPS ಹೋಗಲಾಡಿಸಿ OPS ತರುವುದು ಅವರ ಮುಖ್ಯ ಉದ್ದೇಶ. ತದನಂತರ 2026ರಲ್ಲಿ ಅವರಲ್ಲೂ ಕೇಂದ್ರ ಮಾದರಿ ವೇತನ ಹಾಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ 3 ಮುಖ್ಯ ಉದ್ದೇಶಗಳು ಇರುತ್ತವೆ. ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ನೀರೇಟಿ ಅಂತ, ಗುರುಮಿಟ್ಕಲ್ ತಾಲೂಕು ಸರ್ಕಾರಿ ನೌಕರ ಸಂಘದ ಯಾದಗಿರಿ ಡಿಸ್ಟಿಕ್. ಈ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ದಾನಪ್ಪಗೌಡ ಹಳಿಮನಿ ಅಂತ ಹೇಳಿ ನನ್ನ ಹೆಸರು. ನಾವು ಈ ರಾಜ್ಯ ಸರ್ಕಾರಿ ನೌಕರ ಸಂಘದ 2024-29ನೇ ಸಾಲಿಗಾಗಿ ನಡೆದ ಚುನಾವಣೆಯಲ್ಲಿ ನಾವು CS ಷಡಕ್ಷರಿ ಅವರನ್ನ ಬೆಂಬಲಿಸಿ ಅವರನ್ನ ಅತ್ಯಮೂಲ್ಯ ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದೀವಿ. ಅಂದ್ರೆ ಸರಿಸುಮಾರು 380 ಮತಗಳಿಂದ ಅಂತರದಿಂದ ಇದು ಗೆಲುವಾಗಿದೆ. ಆ ಗೆಲುವು ಅತಿ ಐತಿಹಾಸಿಕ ಗೆಲುವು. ಯಾಕಂದ್ರೆ ಇವರು ಮಾಡಿರುವಂತ ಕಾರ್ಯ, ಸಂಘ ಅಂದ್ರೆ ಅದು ಷಡಕ್ಷರಿ ಅಂದ್ರೆ ಸಂಘ, ಎಂಬ ಹೆಸರಿನಲ್ಲಿ ಸಂಘ ಅಡಗಿದೆ. ಅದು ನಮ್ಮ ಷಡಕ್ಷರಿ ಅವರು. ಈಗ ಮುಂಬರುವಂತ 2025ನೇ ಸಾಲಿನಲ್ಲಿ ಅವ್ರು ಹೇಳಿದ್ದಾರೆ NPS ಅನ್ನ OPS ಮಾಡ್ತೀವಿ ಅಂತ. ಒಂದು ವೇಳೆ ಯಾರು NPS ಅನ್ನ OPS ಮಾಡಿದ್ದೆ ಆದ್ರೆ ನಮ್ಮೆಲ್ಲರ OPS ಏನು ಆಗ್ತದೆ, NPS ನಾವು ಏನು ನೌಕರರು ಇದೀವಿ ಅವರ ಬಾಳಿಗೆ ಅವರು ನಮ್ಗೆ ದೇವರಾಗ್ತಾರೆ. ಅವರ ಫೋಟೋಗಳನ್ನ, ಅವರ ಒಂದು ಯಾವುದೇ ಚಿತ್ರವನ್ನ ನಮ್ಮ ಕಿಸ್ದೊಳಗೆ, ಜೇಬಿನೊಳಗೆ ಇರ್ತದೆ, ನಮ್ಮ ಮನೆಯೊಳಗೆ ಇರ್ತದೆ, ನಮ್ಮ ಮನದಲ್ಲಿ ಇರ್ತದೆ. ಅವರು ಮಾಡುವಂತ ಕೆಲಸ ಎಂತದ್ದಂದ್ರೆ ಇದು ದೊಡ್ಡ ಸಾಧನೆ ಆಗ್ತದೆ ಆ ಕೆಲಸ. ಅದ್ ಜೊತೆಗೆ ಅವರು ಮುಂಬರುವ ದಿನಗಳಲ್ಲಿ ಕ್ಯಾಶ್ಲೆಸ್ ಅಂದ್ರೆ ದುಡ್ಡು ತಗೋದೆ ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಳ್ಳುವಂತಹ ಒಂದು ಇದರಲ್ಲಿದ್ದಾರೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರಿ ಮಾದರಿಯಲ್ಲಿ ವೇತನವನ್ನು ಕೂಡ ಮಾಡ್ತಾರೆ. ಅಂದ್ರೆ ಎಲ್ಲಕ್ಕೂ ನಾವು ಬೆಂಬಲವಾಗಿ ನಿಂದಿರ್ತೀವಿ. ಅವರಿಗೆ ನಾವು ಯಾವುದೇ ಒಂದು ರಾತ್ರಿಯಲ್ಲಿ ಕರೆದ್ರು ಕೂಡ ಜನಸಾಗರದಲ್ಲಿ ಬರ್ತೀವಿ, ಲಕ್ಷಾನುಗಟ್ಟಲೆ ಜನದಲ್ಲಿ ಬರ್ತೀವಿ, ಬಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊತೀವಿ. ಅವರು ನಮ್ಮ ಪಾಲಿನ ದೇವರು ಅಂತ ಈ ಒಂದು ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಾನಪ್ಪಗೌಡ ಹಳಿಮನಿ ಅಂತ ಹೇಳಿ, ಜವರ್ಗಿ ತಾಲೂಕು ಅಧ್ಯಕ್ಷರು. ಇವರು ಯಡ್ರಾಮಿ ತಾಲೂಕಿನ ಅಧ್ಯಕ್ಷರು. ಶಿವಕುಮಾರ್ ಡಂಬಳ ಅಂತ, ಯಡ್ರಾಮಿ ತಾಲೂಕಿನ ಅಧ್ಯಕ್ಷರು. ನಮ್ಮ ಯಡ್ರಾಮಿ ತಾಲೂಕಿನ ಎಲ್ಲ ನೌಕರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕು ಜೊತೆಗೆ ಇಡೀ ಕರ್ನಾಟಕ ಸಮಸ್ತ ಜನರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೈ ಹಿಂದ್. ಸರ್, ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪದಾಧಿಕಾರಿಗಳು. ಇವತ್ತು ಮಾನ್ಯ ಷಡಾಕ್ಷರಿ ಅವರು 2ನೇ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ
ಈ 5 ವರ್ಷಗಳ ಕಾಲ ಏನು ಅವರು ಕೆಲಸ ಮಾಡಿದರು ಅದಕ್ಕಿಂತ ಇನ್ನೂ ಹೆಚ್ಚಿನ ವೇಗವಾಗಿ ಕೆಲಸ ಮಾಡಬೇಕಾಗಿದೆ. ಅವ್ರ ಮುಂದ್ಗಡೆ 3 ಸವಾಲುಗಳು ಭಾಳ ಪ್ರಮುಖವಾಗಿರ್ತಕ್ಕಂಥ ಸವಾಲುಗಳಿದ್ದಾವೆ. ಒಂದು NPS ಅನ್ನು OPS ಆಗಿ ಮಾಡ್ತಕ್ಕಂಥದ್ದು, ಎರಡನೇದು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು, ಮೂರನೇದು ಕೇಂದ್ರಕ್ಕೆ ಸಮನಾಗಿರ್ತಕ್ಕಂಥ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಅವರು ಸಮಸ್ತ ಏನು 5.5 ಲಕ್ಷ ನೌಕರರಿದ್ದಾರೆ ಅವರ ಹಿತ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಅವರಿಗೆ ನಾವು ತುಂಬ ಖುಷಿಯಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಸರ್ ಬೈರೇಗೌಡ ಅಂತೇಳಿ ನಾನು ಶ್ರೀನಿವಾಸಪುರ ತಾಲೂಕು ನೌಕರ ಸಂಘದ ಅಧ್ಯಕ್ಷ. ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಇಡೀ ಷಡಾಕ್ಷರಿ ಪರವಾಗಿ ಪ್ರಚಾರಕ್ಕೆ ಮತ್ತು ಮತ ಚಲಾವಣೆಗೆ ಬಂದಿದ್ದೀನಿ. ನಮ್ಮ ಷಡಾಕ್ಷರವರು ವಿಜೃಂಭಣೆಯಿಂದ ಜಯಿಸಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳು, ನಮ್ಮ ತಾಲೂಕಿನ ಎಲ್ಲ ಮಿತ್ರರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ, ಅವರು ಸಾಧನೆ ಅಮೂಲ್ಯವಾದದ್ದು. ಈಗ 5 ವರ್ಷಗಳಲ್ಲಿ ಅವರು 25 ಸಾಧನೆಗಳನ್ನು ಮಾಡಿ ನಮ್ಮ ನೌಕರ ಸಂಘಕ್ಕೆ ವಿಜೃಂಭಣೆಯನ್ನು ಕೊಟ್ಟಿದ್ದಾರೆ. ಮತ್ತು ನೌಕರ ಸಂಘದ ಹಿತಾಸಕ್ತಿಗಳಾಗಿ ನೌಕರರಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವ ಒಂದು ಅತ್ಯುತ್ತಮ ನಾಯಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ 2ನೇ ಬಾರಿಯಾಗಿ ನೌಕರರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ನೌಕರರ ಪರವಾಗಿ ಹೃದಯಪೂರ್ವಕದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವಧಿಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಷಡಕ್ಷರಿ ಅವರು ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿ ಈ ಒಂದು ಸಂಸ್ಥೆಯನ್ನ ಅಂದ್ರೆ ನಮ್ಮ ಸರ್ಕಾರಿ ನೌಕರ ಸಂಘವನ್ನ 0 ಬ್ಯಾಲೆನ್ಸ್ ಅಲ್ಲಿ ಇದ್ದದ್ದು ಇವತ್ತು 22 ಲಕ್ಷವನ್ನು ಉಳಿಸಿರ್ತಕ್ಕಂಥ 22 ಕೋಟಿ ಹಣವನ್ನ ಉಳಿಸಿರ್ತಕ್ಕಂಥ ಒಬ್ಬ ನಾಯಕತ್ವ, ನಮಗೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನಮಗೆ ಬೇಕಾಗಿತ್ತು. ಅವರಿಂದ ನಮಗೆ ದೊರೆತಿದೆ ಅಂತಕ್ಕಂಥ ಮಾತು ಇದೊಂದು ಅಪೂರ್ವಭೂತವಾಗಿರ್ತಕ್ಕಂಥ ಜಯ ಅಂತಕ್ಕಂಥದ್ದನ್ನ ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ನಿಂದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು. ಪೂರಕವಾದಂತ ಅಂಶಗಳು ಯಾವ್ಯಾವ ಅಂಶಗಳು ಅವರಿಗೆ ಈ ಗೆಲುವಿಗೆ ಸಹಕಾರ? ಸರ್, ಈ ಹಿಂದೆ ಷಡಕ್ಷರಿ ಸರ್ ಅವರು 5 ವರ್ಷದಲ್ಲಿ ಏನು ನಮ್ಮ 7ನೇ ವೇತನ ಆಯೋಗವನ್ನ ಯಥಾವತ್ತು ಜಾರಿಗೊಳಿಸುವಲ್ಲಿ ಸರ್ಕಾರದ ಮಧ್ಯಸ್ಥಿಕೆಯನ್ನು ವಹಿಸಿ ಅಚ್ಚುಕಟ್ಟಾಗಿ 7ನೇ ವೇತನ ಆಯೋಗವನ್ನ ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಜಾರಿಗೊಳಿಸೋದ್ರಲ್ಲಿ ಅವರ ಗೆಲುವು ಇದೆ ಅಂತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ಮಹಿಳಾ ನೌಕರರಿಗೆ ಶಿಶುಪಾಲನಾ ರಜೆ ಅಂತಕ್ಕಂಥದ್ದು 180 ದಿನಗಳ ಶಿಶುಪಾಲನಾ ರಜೆ ಅಂತಕ್ಕಂಥದ್ದು ಮತ್ತು ನಗದು ರಹಿತ ಚಿಕಿತ್ಸೆ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಸರ್ಕಾರಿ ಆದೇಶಗಳನ್ನು ಮಾಡಿಸಿದ್ದಾರೆ. ಇವತ್ತು ಷಡಕ್ಷರಿ ಅವರ ಗೆಲುವು ಅಂತರ ಕಡಿಮೆ ಇರಬಹುದು, ಯಾಕಂತ ಹೇಳಿದ್ರೆ ಸರ್ಕಾರ ಕೂಡ ಅವರನ್ನ ಸೋಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕಿದ್ರು. ಬೆಳಿಗ್ಗೆ ನಾವು ವೋಟ್ ಹಾಕಕ್ ಬಂದಾಗ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ನಮಗೆ ಭಯ ಆಗ್ತಿತ್ತು. ವೋಟ್ ಹಾಕಕ್ಕೆ ನಾವು ದೂರದ 300-400 ಕಿಲೋಮೀಟರ್ ಇಂದ ಬೆಂಗಳೂರಿಗೆ ಬಂದಾಗ ಬೌನ್ಸರ್ಸು, ಇಲ್ಲೆಲ್ಲ ಪೊಲೀಸು, ವೋಟರು, ಈ ವಾತಾವರಣ ನಿರ್ಮಾಣ ಆಗಿದ್ದ ಮಧ್ಯನೂ ಷಡಕ್ಷರಿ ಅವರು ಗೆದ್ದಿದ್ದಾರೆ ಅಂತಂದ್ರೆ ಅದು ಅವರ ಸಾಮಾಜಿಕ ಮತ್ತು ಕೆಲಸ ಮಾಡ್ತಕ್ಕಂಥ ನಿಲುವು ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ ಸರ್. ನಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷರು ಮಲ್ಲಿಕಾರ್ಜುನ ಗೌಡರು ನಮ್ಮ ಜೊತೆಗಿದ್ದಾರೆ ಸರ್. ಇವತ್ತು ನಮ್ಮ ಖಜಾಂಚಿ ಆಗಿರ್ತಕ್ಕಂಥ ನಾಗರಾಜ್ ಜುಮ್ಮಣ್ಣವರು ಅವರ ಜೊತೆಗಿರ್ತಕ್ಕಂಥವ್ರು ಅತ್ಯಲ್ಪ ಮತದಿಂದ ಅವರು ಪರಾಭವಗೊಂಡಿದ್ದಾರೆ. ಆದ್ರೂ ಕೂಡ ಮತ್ತೊಮ್ಮೆ ನೌಕರರ ಕಣ್ಮಣಿ, ಸದಾ ಪಾದರಸದಂತೆ ಕೆಲಸ ಮಾಡತಕ್ಕಂಥ ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷರಾಗಿರೋದು ನಮ್ಮೆಲ್ಲ ನೌಕರರಿಗೆ ತುಂಬಾ ಹೆಮ್ಮೆ ಇದೆ. ಇನ್ನು ಮುಂದೆ ಒಂದು ವಿಚಾರ ಅಂತಂದ್ರೆ NPS ಅಂತಕ್ಕಂಥ ಒಂದು ಪಿಡುಗು, ನ್ಯೂ ಪೆನ್ಷನ್ ಸ್ಕೀಮ್, ಅದನ್ನ 2025ರಲ್ಲಿ ಅವರು ಪೂರ್ಣ ಕ್ಲೋಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಭರವಸೆಯನ್ನು ನೀಡಿದ್ದಾರೆ. ಅದನ್ನ ಮಾಡೇ ಮಾಡ್ತಾರೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಹಾಗಾಗಿ ನೆಕ್ಸ್ಟ್ 2026ರಲ್ಲಿ ಕೇಂದ್ರ ಸಮಾನ ವೇತನವನ್ನ ರಾಜ್ಯ ಸರ್ಕಾರಕ್ಕೂ ಕೂಡ ಕೊಡಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಷಡಕ್ಷರಿ ಅವರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಗೆದ್ದಿದ್ದಾರೆ. ಎಷ್ಟೇ ಸರ್ಕಾರದ ಹಣದ ಒತ್ತಡ ಆಮಿಷ ಇದ್ರೂ ಕೂಡ ಇವತ್ತು ಗೆಲ್ತಾರೆ ಅಂತಂದ್ರೆ ನೌಕರ ಪರವಾಗಿರ್ತಕ್ಕಂಥ ಅವರ ಕಾಳಜಿ ಅಂತ ನಾನು ಹೇಳಕ್ ಬಯಸ್ತೇನೆ. ನಾನು MP ಮಂಜುನಾಥ್ ಅಂತ ಹಗರಿಬೊಮ್ಮಡಿ ತಾಲೂಕು ಅಧ್ಯಕ್ಷ ಸರ್. ಈಗ ಅಂಶಗಳನ್ನ ಅವ್ರು ಹೇಳಿದ್ದಾರೆ. ಈಗ ನಿಮ್ಮ ಮುಂದಿರೋ ಸವಾಲುಗಳೇನು? ಮುಂದಿನ ನಮ್ಮ ಮುಂದಿರುವಂತ ಸವಾಲುಗಳು ನಾವೇನು 2024ರಿಂದ 2029 ಒಂದು ಅವಧಿವರೆಗೆ ನಮ್ಮ CS ಷಡಾಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಇದ್ದೀವಿ. ಈ ದಿವಸ ನಿಜವಾಗ್ಲೂ ಕೂಡ ವಿಜೃಂಭಣೆ ದಿವಸ ಆಗಿದೆ. ನಿಮ್ಮ ಒಂದು ಗೆಲುವು ಷಡಾಕ್ಷರ ಗೆಲುವು ಅಂತೇಳಿ ಮೊಟ್ಟ ಮೊದಲನೇದಾಗಿ ನಾನು ತಮಗೆಲ್ಲ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಗೆ ಮುಂದಿರುವಂತ ಒಂದು ಸವಾಲುಗಳು ನಮ್ಮ NPS ತೊಲಗಿ OPS ಮಾಡುವಂಥದ್ದು ಇಡೀ ರಾಜ್ಯ ಸರ್ಕಾರಿ ನೌಕರರ ಕುಟುಂಬ ಒಂದು ವರ್ಗದ ಅಳಲು. ಆದ್ರಿಂದ ನಮ್ಮ ಒಂದು ಪ್ರಣಾಳಿಕೆಯಲ್ಲಿ NPS ತೊಲಗಿ OPS ಅನ್ನು ಜಾರಿ ಮಾಡುವಂತ ಒಂದು ನಮಗೆ ಅಂಶ ಇದೆ.
ಮತ್ತು ನಗದು ರಹಿತ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಿದೆ ಅತ್ಯಂತ ನೌಕರ ವರ್ಗಕ್ಕೆ ಅತಿ ಶೀಘ್ರದಲ್ಲಿ ಮಾಡಬೇಕು. ಸರ್ಕಾರ ನಿಜವಾಗ್ಲೂ ಕೂಡ ನಮ್ಗೆ ಬರೀ ಕಣ್ಣು ಒರೆಸುವಂತ ತಂತ್ರ ಮಾಡ್ತಾ ಇದೆ. ನಾವು ವಿಜಯನಗರ ಜಿಲ್ಲೆಯಿಂದ ಸಮಸ್ತ ನೌಕರರ ಪರವಾಗಿ ಸರ್ಕಾರಕ್ಕೆ ಕೂಡ ಈ ಸಮಯದಲ್ಲಿ ನಾವು ಗಮನ ಸೆಳೆತೀವಿ. ಮೊಟ್ಟ ಮೊದಲನೇದಾಗಿ ನಗದು ರಹಿತ ಒಂದು ನಮ್ಗೇನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗ್ಬೇಕು, ಮೊದಲು ದೊರಕಿಸ್ಬೇಕಂತೇಳಿ ತಮ್ಮ ಮೂಲಕ, ತಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ NPS ಜೊತೆಗೆ ನಮ್ಮ ಕೇಂದ್ರ ಮಾದರಿ ವೇತನ ನಮ್ಮ ಪ್ರಣಾಳಿಕೆಯಲ್ಲಿದೆ. ಕೇಂದ್ರ ಮಾದರಿ ಒಂದು ವೇತನವನ್ನು ಅತಿ ಶೀಘ್ರದಲ್ಲಿ ಕೂಡ ಸರ್ಕಾರ ಕೂಡ ನಮಗೆ ನೀಡುತ್ತಂತ ಭರವಸೆ ಇದೆ. ಮತ್ತು ಈ ಒಂದು ನೌಕರರ ಗೆಲುವು, ಷಡಾಕ್ಷರರ ಗೆಲುವು ಮತ್ತು ಒಂದು ಕುಟುಂಬದ ವರ್ಗದ ಗೆಲುವು ಅಂತ ಹೇಳಕ್ಕೆ ನಾ ಇಚ್ಛಿಸ್ತೀನಿ. ಇದು ಸರ್ಕಾರಿ ನೌಕರರ ಹಿತ ಕಾಪಾಡುವಂತಹ ಸಂಘಟನೆ. 104 ವರ್ಷಗಳ ಇತಿಹಾಸ ಇದೆ. ಇದು ಷಡಾಕ್ಷರ ಇವತ್ತೇನಾದ್ರೂ 2ನೇ ಬಾರಿ ಗೆದ್ದಿದ್ದಾರೆ ಅಂದ್ರೆ ಅವರು 2018ರಿಂದ 24ರವರೆಗೆ ಏನು ಸೇವೆ ಸಲ್ಲಿಸಿದ್ದಾರೆ ಆ ಸೇವೆಗೆ ತಕ್ಕ ಪ್ರತಿಫಲ ಅಂತೇಳಿ ಈ ಸಮಯದಲ್ಲಿ ನಾನು ಸಂತೋಷವಾಗಿ ಹೇಳ್ತೇನೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಾನು ವಿಜಯನಗರ ಜಿಲ್ಲಾಧ್ಯಕ್ಷ ಜಿ ಮಲ್ಲಿಕಾರ್ಜುನ್ ಗೌಡ, ವಿಜಯನಗರ ಜಿಲ್ಲೆ ಸರ್ ಅಂತೇಳಿ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಅಧ್ಯಕ್ಷ. ಈಗ ಒಂದು ಷಡಕ್ಷರಿ ಅವರ ಗೆಲುವು, ಅವರ ಸಾಧನೆ, ಅವರು ಮಾಡಿರುವಂತಹ ಕೆಲಸಗಳ ಗೆಲುವಾಗಿದೆ ಅಂತಕ್ಕಂಥದ್ದು ಸಮಸ್ತ ಸರ್ಕಾರಿ ನೌಕರರ, ರಾಜ್ಯ ಸರ್ಕಾರಿ ನೌಕರರ ಎಲ್ಲರೂ ಕೂಡ ಒಕ್ಕೊರಲಿಂದ ಷಡಕ್ಷರಿ ಅವ್ರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಇಚ್ಛೆಯಿಂದ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಆದ್ರೂ ಕೂಡ ಹಣದಾಮಿಷ, ರಾಜಕೀಯ ಒತ್ತಡಗಳು ಎಲ್ಲದರ ಮಧ್ಯದಲ್ಲೂ ಕೂಡ ಷಡಕ್ಷರಿ ಅವ್ರ ಗೆಲುವು ನಮ್ಮ ನೌಕರರ ಗೆಲುವಾಗಿದೆ ಅಂತಕ್ಕಂಥ ಹೇಳೋದ್ರ ಜೊತೆಗೇನೆ ಜ್ಯೋತಿ ಸಂಜೀವಿನಿ ಮತ್ತು ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿರುವಂತಹ ಆ ಬಡ್ತಿ ವಿಷಯಕ್ಕೆ ಸಂಬಂಧಪಟ್ಟಂತ ಅನೇಕ ರೀತಿಯ ಸಾಧನೆಗಳನ್ನ ಮಾಡಬೇಕು ಅಂತಕ್ಕಂಥ ಇಚ್ಛೆ ಕೂಡ ನಮ್ಮ ಷಡಕ್ಷರಿ ಅವಕಾಶ ಇದೆ. ಆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯೊಂದಿಗೆ ನಾವೆಲ್ಲರೂ ಕೂಡ ಜಯವನ್ನ ವಿಜೃಂಭಿಸಿದ್ದೇವೆ. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ 24-29 ಅವಧಿಯ 5 ವರ್ಷಕ್ಕೆ ಚುನಾವಣೆ ನಡೀತು. ಕಳೆದ 3 ತಿಂಗಳಿಂದ ತಾಲೂಕು, ಜಿಲ್ಲೆ, ರಾಜ್ಯದ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭ ಆಗಿತ್ತು. ವಿಶೇಷವಾಗಿ ಇವತ್ತೇನು ರಾಜ್ಯಾಧ್ಯಕ್ಷ ಚುನಾವಣೆ ಇವತ್ತು ನಡೀತು. ಈ ಚುನಾವಣೆಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಬೇಕು ಅನ್ನುವಂಥದ್ದು ಹಂತದಲ್ಲಿ ನವಮನ್ವಂತರದ ನಮ್ಮ ತಂಡ ಹೊರಟಾಗ ಇಡೀ ರಾಜ್ಯದ ಮತದಾರರು ನಮಗೆ ಮತವನ್ನು ನೀಡೋದ್ರ ಮೂಲಕ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ 507 ಮತಗಳನ್ನು ನೀಡಿದ್ದಾರೆ. ನನ್ನ ಪ್ರತಿಸ್ಪರ್ಧಿಯವರಿಗೆ 442 ಮತಗಳನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಏನಾದರೂ ಕೂಡ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ಬೃಹತ್ ಆಗಿರುವಂಥ ಸಂಘಟನೆ, ಸಾಕಷ್ಟು ಸವಾಲುಗಳು ಮತ್ತು ಸರ್ಕಾರದ ನಡುವೆ ಸಂದರ್ಭಾನುಸಾರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಬೃಹತ್ ಆಗಿರುವಂಥ ಸಂಘಟನೆ. ಹಾಗಾಗಿ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಸಾಹಿತ್ಯ ಪರಿಷತ್ ಆಗಿದೆ, ಇದು ಕೂಡ ಅದೇ ರೀತಿಯಲ್ಲಿ. ಸೊ ಈಗ ನೌಕರೆಲ್ಲ ಕೂಡ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಮೊದಲನೇದಾಗಿ 507 ಮತವನ್ನು ಕೊಟ್ಟಿರುವಂಥ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಮತ್ತು ಜಿಲ್ಲೆ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು, ಖಜಾಂಚಿಗಳು, ಸೆಕ್ರೆಟರೀಸ್ಗಳು, ಹಾಗೆ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಅವರು, ಯೋಜನಾ ಶಾಖೆಯವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆ ಇನ್ನು ಕೂಡ ಸಾಕಷ್ಟು ನಮ್ಗೆ ಯೋಚನೆಗಳಿತ್ತು. ಹಾಗೆ ನಮ್ಮ ಖಜಾಂಚಿ ಅವ್ರ ಸ್ಥಾನಕ್ಕೆ ಕೂಡ ಹತ್ತಿರದ ಅಂತರದಲ್ಲಿ ನಮ್ಮ ತಂಡದಿಂದ ಒಬ್ಬರು ಅಭ್ಯರ್ಥಿಗಳು ಕೂಡ ಪರಾಜಿತರಾಗಿದ್ದಾರೆ. ಸೊ ಏನಿವೆ, ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥ ಕಾರಣಕ್ಕಾಗಿ ನಮಗೆ ಮತ್ತೊಂದು ಬಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ಒತ್ತಡಗಳು, ಇವತ್ತಿನ ಆಮಿಷಗಳು, ಇವತ್ತಿನ ವ್ಯವಸ್ಥೆಗಳ ನಡುವೆ ಗೆಲ್ಲೋದೇ ಕಷ್ಟ ಇತ್ತು. ನಮಗೆಲ್ಲ ಆ ಥರದ ತಂತ್ರಗಾರಿಕೆ ನೈಪುಣ್ಯತೆ ಇಲ್ಲ. ಆ ನೈಪುಣ್ಯತೆಗಳನ್ನು ನಮ್ಮ ಸೇವೆ ಸರ್ವಿಸನ್ನು ಮೀರಿ ಅದು ಕೂಡ ಕೆಲಸ ಮಾಡಿರೋದಿಲ್ಲ ಒಂದು ಕಡೆ ನಮಗೆ ಕೂಡ ಬೇಸರವನ್ನು ತಂದಿದೆ. ಸೊ ನೀವೇ ಸಂಘಟನೆಗೆ ಈ ರೀತಿಯ ಒತ್ತಡಗಳು, ಆಮಿಷಗಳು ಬರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಸೊ ನೀವೇ ಗೆಲ್ಲಬೇಕಾದ್ರೆ ಯಾರ್ಯಾರು ಯಾವ್ಯಾವ ಮಾರ್ಗ ಹಿಡಿತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಆ ಮಾರ್ಗಗಳಿಗೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಕೂಡ ಸುಧಾರಣೆಗಳನ್ನು ತರುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಸೊ ಖಂಡಿತ ಆ ಕೆಲಸವನ್ನು ಮಾಡ್ತೇವೆ. ಮತ್ತು ಸರ್ಕಾರದ ಮುಂದೆ ಸಾಕಷ್ಟು 3 ಡಿಮ್ಯಾಂಡ್ಗಳಿದೆ. NPSನ OPS ಮಾಡಬೇಕು, 2025ಕ್ಕೆ ತೀರ್ಮಾನ ಮಾಡಿದ್ದೇವೆ. ಸೊ NPSನ OPS ಮಾಡೋ ವರ್ಷ ಅಂತೇಳಿ ಈಗಾಗಲೇ ನಾವು ಘೋಷಣೆಯನ್ನು ಮಾಡಿ ಚುನಾವಣೆಗೆ ನಿಂತಿದ್ವಿ. ಅದರಿಂದ ಏನು ಹಿಂದೆ ಸರಿಯುವಂಥ ಪ್ರಶ್ನೆಗಳಿಲ್ಲ. ಸೊ ಸರ್ಕಾರ ಕಮಿಟಿ ಮಾಡಿದೆ, ಅದನ್ನು ಬೇಗ ರಿಪೋರ್ಟ್ ತರಿಸ್ಕೊಂಡು ಮಾಡೋ ಕೆಲಸವನ್ನು ಮಾಡ್ತೇವೆ. ಸೆಕೆಂಡ್ ಥಿಂಗ್ ಈಸ್ ಹೆಲ್ತ್ ಸ್ಕೀಮು, ಅದು ಕೂಡ ಹತ್ರ ಬಂದಿದೆ. ಜನವರಿಗೆ ಲಾಂಚ್ ಮಾಡ್ತೇವೆ ಅಂದಿದ್ರೆ ಮುಂದಿನ ತಿಂಗಳಿಂದ ಅದ್ರ ಬಗ್ಗೆ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ. ಹಾಗೆಯೇ ಕೇಂದ್ರ ಮಾದರಿ ವೇತನದ ಬಗ್ಗೆ ಕೂಡ ನಾವು ಹೇಳಿದ್ವಿ 26ಕ್ಕೆ ಆದಮೇಲೆ ಅದು ಕೂಡ ಆಗಬೇಕಾಗ್ತದೆ. ಸೊ ಈಗೆಲ್ಲ
ನಮ್ಮ ಮುಂದೆ ಇಷ್ಟು ಸಂಗತಿಗಳು ನಮ್ಮ ಮುಂದೆ ಇದೆ. ಸೊ ಖಂಡಿತ ನಾವೇನು ನಮ್ಮ ನೌಕರಿಗೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಅದನ್ನ ಈಡೇರಿಸ್ತೇವೆ. ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಿಕೆ ಬಯಸ್ತೇನೆ. ಮತದಾನವನ್ನು ಮಾಡಿರುವಂಥ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಚುನಾವಣಾಧಿಕಾರಿಗಳು ಕೂಡ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಅವ್ರಿಗೆ ಕೂಡ ಹನುಮನರಸಯ್ಯ ಚುನಾವಣಾಧಿಕಾರಿಗಳು ಹಾಗೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತೇನೆ. ಮತ್ತೊಮ್ಮೆ ಯಾರ್ಯಾರು ಈ ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ.